ಹೌದು, ಗಣಿ ಅಧಿಕಾರಿಗಳು ಟಿಪ್ಪರ್ ಲಾರಿಯನ್ನ ಚೇಸ್ ಮಾಡಿದ್ರು ಅಂತ ಟಿಪ್ಪರ್ ಚಾಲಕನೋರ್ವ ಹೈವೇಲಿ ಟಿಪ್ಪರ್ ನಿಲ್ಲಿಸಿ ಎಸ್ಕೇಪ್ ಆಗಲು ಓಡಿ ಹೋಗುವ ಸಂದರ್ಭದಲ್ಲಿ ಕಾರಿಗೆ ಅಡ್ಡ ಸಿಕ್ಕಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿಯ ಕೃಷ್ಣ ಕನ್ವೆನ್ಷನ್ ಸೆಂಟರ್ ಎದುರು ನಡೆದಿದೆ. ಮೂಲತಃ ರಾಯಚೂರು ಲಿಂಗಸೂರು ಗ್ರಾಮದ 35 ವರ್ಷದ ರಮೇಶ್ ಮೃತ ಟಿಪ್ಪರ್ ಚಾಲಕ. ಅಂದಹಾಗೆ ಕಳೆದ ರಾತ್ರಿ ದಾರಿಯಲ್ಲಿ ಗಣಿ ಅಧಿಕಾರಿ ಭೂವಿಜ್ಞಾನಿ ಸವಿತಾ ಚೆದಲಪುರ ಚೆಕ್ಪೋಸ್ಟ್ನಲ್ಲಿ ಟಿಪ್ಪರ್ಗಳ ತಪಾಸಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ವೇಳೆ ಟಿಪ್ಪರ್ ಚಾಲಕ ರಮೇಶ್ ಗಾಡಿ ನಿಲ್ಲಿಸಿಲ್ಲ ಅಂತ ಆತನ ಟಿಪ್ಪರ್ ಚೇಸ್ ಮಾಡಿದ್ದು ನಂದಿ ಕ್ರಾಸ್ ಬಳಿ ರಮೇಶ್ ಟಿಪ್ಪರ್ ಬಿಟ್ಟು ಓಡಿ ಹೋಗಿದ್ದಾನೆ. ಹೈವೇಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಿ ಹೋಗುವಾಗ ವೇಗವಾಗಿ ಬಂದಿರೋ ಕಾರು ಟಿಪ್ಪರ್ ಚಾಲಕನಿಗೆ ಡಿಕ್ಕಿ ಹೊಡೆದಿದ್ದು ಚಾಲಕ ರಮೇಶ್ ಕಾಲು ತಲೆಗೆ ಗಂಭೀರ ಗಾಯಗಳಾಗಿ ಸ್ಥಳದಲ್ಲೇ ಮೃತ. ಇವರು ರಾತ್ರಿ ಲೋಡ್ ಮಾಡ್ಕೊಂಬರ್ಬೇಕಾದ್ರೆ ಮೈನ್ಸ್ ಜೀಪ್ ಇದೆ ಅಂತ ಓನರ್ ಹೇಳಿದ್ರಂತೆ. ಆಮೇಲೆ ಅಲ್ಲೆಲ್ಲ ನಿಲ್ಸ್ಕೊಂಡಿದ್ರಂತೆ ಚೆಕ್ ಪೋಸ್ಟ್ ಹಿಂದ್ಗಡೆ. ಆಮೇಲೆ ಹೋಗಿದೆ ಬರ್ರಿ ಅಂತ ಹೇಳಿದ್ರಂತೆ ಓನರು ಲೈನಲ್ಲಿ. ಅವರು ಅಲ್ಲಿಂದ ಚೆಕ್ ಪೋಸ್ಟಿಂದ ಒಂದು ಸ್ವಲ್ಪ ದೂರ ಬಂದ ಮೇಲೆ ಮೈನ್ಸ್ ಜೀಪು ಆಪೋಸಿಟ್ ಬಂದು ತಿರ್ಸ್ಕೊಂಬಂತಂತೆ ಗಾಡಿ ನೋಡಿ. ಅವ್ರ ಮೈನ್ಸ್ ಜೀಪು ಇವ್ರ ಹಿಂದೆನೇ ಬೆನ್ನು ಹತ್ತಿದಾರಂತೆ. ಆ ಬೆನ್ನು ಹತ್ತಿದ ತಕ್ಷಣ ಇವ್ರಿಗೆ ಓನರ್ ಹಿಂಗೆ ಮೈನ್ಸ್ ಜೀಪು ಹಿಂದೆನೇ ಇದೆ ಏನು ಮಾಡೋದು ಅಂತಂದರೆ, ಇಲ್ಲ ಗಾಡಿ ಎಲ್ಲೈತೆ ಅಲ್ಲಿ ನಿಲ್ಲಿಸ್ಬಿಟ್ಟು ಓಡೋಗ್ಬಿಡು ಅಂತಂದ್ರಂತೆ. ಇವರು ಗಾಡಿ ಇಳಿದ ತಕ್ಷಣ ಅವ್ರು ಓಡೋಕ್ಕೆ ಆ ಕಡೆಗೆ ರೋಡಲ್ಲೇ ನಿಲ್ಲಿಸಿ ಹಂಗೆ ದಾಟಕ್ಕೆ ಹೋಗಿದ್ದಾರೆ. ಈ ಘಟನೆ ನಡೆದಿದೆ. ಏನೋ ಗೊತ್ತಿಲ್ಲ. ಅವ್ರು 8 ದಿವಸ ಆಯಿತು ಇಲ್ಲಿ ಕೆಲಸಕ್ಕೆ ಬಂದು ನಮ್ಗೆ ಫೋನ್ ಮಾಡಿದಾಗ ಹಿಂಗೆ ಚಿಕ್ಕಬಳ್ಳಾಪುರದ ಇಟ್ಟಿಗೆ ಫ್ಯಾಕ್ಟ್ರಿ ಗಾಡಿ ಅದು ಮೆಟಲ್ ಹೊಡೆಯೋಕ್ಕೆ ಬಂದಿದ್ದೀವಿ ಅಂತ ನಮಗೆ ಇಷ್ಟು ಮಾಹಿತಿ ನಮ್ಗೆ ಗೊತ್ತಿರೋದನ್ನ ಇದು. ಹಾಂ, ಅವರು ನಮ್ಮ ಅಕ್ಕಪಕ್ಕದೂರವರೆ ಎಲ್ಲ ಫ್ರೆಂಡ್ಸ್ ಗ್ರೂಪೇನೆ ನಾವೆಲ್ಲ ಅಷ್ಟು. ಅವ್ರಿಗೆ ಇಬ್ಬರು, ಒಬ್ಬ ಹೆಣ್ಮಗು ಒಂದು ಗಂಡು ಮಗು ಇದೆ. ಹೆಂಡ್ತಿ ಊರಲ್ಲಿದ್ದಾರೆ. ಅವರು ಊರಲ್ಲಿದ್ದರು. ಹಿಂಗೇನೆ ಅವ್ರಿಗೆ ಕಷ್ಟ ಅದಕ್ಕೆ ಇಲ್ಲಿ ಹಿಂಗೆ ಒಬ್ರಿಗೊಬ್ರು ಲಿಂಕ್ ಮಾಡ್ಕೊಂಡು ಬಂದಿದ್ದಾರೆ ಗಾಡಿ ಓಡ್ಸೋಕ್ಕೆ. ಇವರು ಓನರ್ ಹೇಳ್ತಾರೆ 2 ದಿನ ಆಯಿತು ಬಂದು ಅಂತ ಹೇಳ್ತಾರೆ. ಅವ್ರು ಇಲ್ಲಿಗೆ ಬಂದು 7 ದಿನದಿಂದ 8 ದಿನ, ಗುರುವಾರ ಬಂದಿರೋದು, ಹೋದ ಗುರುವಾರ, ಇವತ್ತಿಗೆ 8 ದಿವಸ ಆಯಿತು ಬಂದು. ಅವರು ಬಂದು ದಿವಸನೇ ಮಾರನೇ ದಿವಸನೇ ಶುಕ್ರವಾರ ಫೋನ್ ಮಾಡಿರೋದು ನಮಗೆ. ಹಿಂಗೆ ಬಂದಿದ್ದೀನಿ ಕಣೋ, ಭಾನುವಾರ ರಜೆ ಇರ್ತದೆ ಬರ್ತೀನಿ ಅಂದರು. ಬಂದಿಲ್ಲ ಅವರು. ಆಮೇಲೆ ತಿರ್ಗಾ ಹಿಂಗಂತ ಹೇಳಿ ನೆನ್ನೆ ದಿವಸ ಹಿಂಗಂತ ಒಬ್ರಿಗೊಬ್ರು ಅವರು ಇಲ್ಲಿ ಯಾರೋ ಗ್ರೂಪಲ್ಲಿ ಹಿಂಗೆ ಹೇಳಿರೋದು ಹಿಂಗೆ ಅಂತ ಈ ಸಿಚುವೇಷನಲ್ಲಿ. ಆಮೇಲೆ ಇವರು ಪರ್ಮಿಂಟು ಅದ್ಯಾವುದೋ ಪ್ರಿಂಟು ತೋರಿಸ್ತಾವ್ರೆ. ನಮ್ಮ ಹತ್ರ ಕೆಲಸಕ್ಕೆ ಬಂದಿಲ್ಲ, 2 ದಿನ ಆಯ್ತು ಈಗ ಬಂದು ಅಂತ ಹೇಳ್ತಾವ್ರೆ ಇವರು. ಅವ್ರು ಬಂದು 8 ದಿವಸ ಆಯಿತು ಕೆಲಸಕ್ಕೆ ಇಲ್ಲಿ ಇವ್ರ ಹತ್ರ ಕೆಲಸಕ್ಕೆ ಬಂದು. ಏನೋ ಘಟನೆ ನಂತರ ಗಣಿ ಅಧಿಕಾರಿಗಳು ತಮಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಎಸ್ಕೇಪ್ ಆಗಿದ್ದು ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸರು ಭೇಟಿ ನೀಡಿ ಟಿಪ್ಪರ್ ಹಾಗೂ ಎಪಿ ಮೂಲಕ ಕಾರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಂದಿರೋ ಮಾಹಿತಿ ಪ್ರಕಾರ ಲಾರಿಲಿ ಅದನ್ನ ಕಮ್ಮಿ ರಾಯಲ್ಟಿ ಇತ್ತು ಅಂತ ಭಯ ಬಿದ್ದು ಹುಡುಗ ಹೋಗಿದ್ದಾರೆ. ಮುಂದೆ ಚೇಸ್ ಮಾಡಿದ್ದಾರೆ. ಗಾಡಿ ಹೋಗಿ ಅಡ್ಡ ಹಾಕಿದ್ದಾರೆ. ಗಾಡಿ ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಪಕ್ಕದ ರೋಡಲ್ಲಿ ಓಡೋಗಿದ್ದಾನೆ. ಆ ಕಡೆಯಿಂದ ಗಾಡಿ ಬಂದಿದೆ, ಅದು ಗುದ್ದು ಬಿಟ್ಟಿದೆ. ಗಾಡಿ ತೀರೋಗಿದ್ದಾನೆ ಹುಡುಗ. ಈ ಮೈನ್ಸ್ ಅವ್ರು ಬಂದು ಅಡ್ಡ ಹಾಕಿದ್ದಾರೆ. ಆ ಗಾಡಿ ರಾಯಲ್ಟಿ ಇಲ್ಲ ಅಂತ. ರಾಯಲ್ಟಿ ಇದ್ದಿದ್ದು ಗಾಡಿ ಅದು 15 ಟನ್ ಕಮ್ಮಿ ಇತ್ತು ಅಂತ ಓಡಿದ್ದಾನೆ ಹುಡುಗ. ಬೈಕೇ ಓಡೋಗಿದ್ದಾನೆ. ಇವಾಗ ರಾಯಚೂರಲ್ಲೆಲ್ಲ ರಾಯಲ್ಟಿ ಇಲ್ಲ ಅಂದರೆ ಬಿಟ್ಟು ಓಡೋಗ್ತಾರೆ ಮಣ್ಣು ಗಾಡಿಯವರು. ಇಲ್ಲೂ ಅದೇ ಥರ ಅಂತ ಆ ಹುಡುಗ ಓಡೋಗಿದ್ದಾನೆ. ಹಂಗಾಗಿ ಈ ಥರ ಆಗಿದೆ. ನಮ್ದೇನು ಸಮಸ್ಯೆ ಅಂದರೆ ಕ್ರಷರಲ್ಲಿ ನಮಗೆ ರಾಯಲ್ಟಿ ಇಲ್ಲದೆ ಮೆಟೀರಿಯಲ್ಲೇ ಕೊಡಬಾರ್ದು. ಈಗ ಒಬ್ರಿಗೆ ಕೊಡೋದು ಒಬ್ರಿಗೆ ಬಿಡೋದು ಮಾಡ್ತಾರೆ. ಆವಾಗ ನಾವೇನು ಮಾಡ್ತೀರಿ, ಅವ್ರು ನೋಡಿ ನಾವು ಹಂಗೆ ಮಾಡ್ತೀವಿ. ಕಮ್ಮಿ ರಾಯಲ್ಟಿ ಹಾಕೋದು ಮತ್ತು ಅವ್ರು ಇದ್ದಾಗ ತಪ್ಪಿಸ್ಕೊಂಡು ಹೋಗೋದು ಹಿಂಗೆಲ್ಲ ಮಾಡ್ತೀರಿ ನಾವು. ನಮಗೆ ಕ್ರಷರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಒಂದೇ ರೀತಿ ಕೊಟ್ಬಿಟ್ರೆ, ಪೆರೇಸಂದ್ರದಲ್ಲಿ ಈ ದೇವನಹಳ್ಳಿಲಿ ಎಲ್ಲರಿಗೂ ಒಂದೇ ರೇಟ್ ಕೊಡ್ತಾರೆ. ಏನು ಟಿಪ್ಪರ್ ಆನಂದ್ ಎಂಬುವರಿಗೆ ಸೇರಿದ್ದಾಗಿದ್ದು 4 ದಿನಗಳ ಹಿಂದಷ್ಟೇ ರಮೇಶ್ ಕೆಲಸಕ್ಕೆ ಸೇರಿಕೊಂಡಿದ್ದ ಅಂತ ತಿಳಿಸಿದ್ದಾರೆ. ಇನ್ನು ಮೃತ ಚಾಲಕನ ಕುಟುಂಬದವರು ಟಿಪ್ಪರ್ ಮಾಲೀಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗಣಿ ಅಧಿಕಾರಿಗಳು ವಾಹನ ಹಿಂದೆ ಬಂದು ನಿಲ್ಲಿಸಿದಾಗ ಟಿಪ್ಪರ್ ಮಾಲೀಕ ಚಾಲಕನಿಗೆ ಅಲ್ಲಿಂದ ಎಸ್ಕೇಪ್ ಆಗಲು ತಿಳಿಸಿದ್ದಾರೆ. ಆಗ ವಾಹನ ಬಿಟ್ಟು ಪರಾರಿಯಾಗಲು ಪ್ರಯತ್ನಿಸಿರುವ ಸಂದರ್ಭದಲ್ಲಿ ಅಪಘಾತವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದರು.
ಆದರೆ ಟಿಪ್ಪರ್ ಮಾಲೀಕ ನನಗೆ ಗೊತ್ತಿಲ್ಲ ಅನ್ನುವ ಹಾಗೆ ನಡೆದುಕೊಳ್ಳುತ್ತಿರುವುದನ್ನ ಕಂಡು ಮೃತ ಸಂಬಂಧಿಗಳು ಪ್ರಶ್ನಿಸಿದ್ದಾರೆ. ಇನ್ನು ಘಟನೆ ಸಂಬಂಧಿಸಿದಂತೆ ಗಣಿ ಅಧಿಕಾರಿಗಳ ವಿರುದ್ಧ ಟಿಪ್ಪರ್ ಚಾಲಕರು ಹಾಗೂ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬೆಳಿಗ್ಗೆ ಫೆಟಲ್ ಆಕ್ಸಿಡೆಂಟ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಬೆಳಿಗ್ಗೆ 3 ಗಂಟೆಗೆ ಒಬ್ಬರು ಡ್ರೈವರ್, ಅವರ ಹೆಸರು ರಮೇಶ್, ಅವರು ಎಮ್ಸೆಂಟ್ ಗಾಡಿ ಟಿಪ್ಪರ್ ಲಾರಿ ಡ್ರೈವ್ ಮಾಡ್ತಾ ಇದ್ದಾರೆ. ಅವರು ಗಾಡಿ ಇನ್ನು ಮುಂದೇನು ಚೆಕಿಂಗ್ ವಗೇರೆ ನಡ್ತಾ ಇದೆ. ಗಾಡಿಯಲ್ಲಿ ಪಾರ್ಕ್ ಮಾಡಿ ಇದು ಡಿವೈಡರ್ ಇಂದ ಹೋಗಿ ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಸೈಡಿಂದ ಅಪೋಸಿಟ್ ಸೈಡ್ ಬೆಂಗಳೂರಿಂದ ಹೈದರಾಬಾದ್ ಹೋಗುವಾಗ ದಾರಿಯಿಂದ ಒಂದು ಗಾಡಿ ಬರ್ತಾ ಇತ್ತು, AP ಸಂಖ್ಯೆ ಆ ಗಾಡಿ ಜೊತೆಗೆ ಅವ್ರದ್ದು ಆಕ್ಸಿಡೆಂಟ್ ಆಯಿತು. ಸ್ಪಾಟಲ್ಲಿ ಅವ್ರದ್ದು ಡೆತ್ ಆಗಿದೆ. ಆ ವಿಚಾರ ಬಗ್ಗೆ ನಾವು ಒಂದು 304A ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ಫೆಟಲ್ ಆಕ್ಸಿಡೆಂಟ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.